ಬಹಳಷ್ಟು ಜನ ಮಕ್ಕಳಿಗೆ ಇವತ್ತು ಯಾವ ಥರ ಒಂದು ಒತ್ತಡ ಬರ್ತಾ ಇದೆ ಪೇರೆಂಟ್ಸ್ಗಳಿಂದ ಅಂತಂದರೆ, ಇರುವಂಥ ಒಂದು ಮಗನ ಮೇಲೆ ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡೋದು. ಅವನು ಕಲ್ಚರಲ್ ಆಕ್ಟಿವಿಟಿದಲ್ಲೂ ಇರಬೇಕು, ಸ್ಪೋರ್ಟ್ಸಲ್ಲೂ ಇರಬೇಕು, ಅಕಾಡೆಮಿಕ್ ಆಗಿ ಬೆಳಿಬೇಕು. ಈ ಥರ ಒಂದು ವಿಚಾರಗಳನ್ನ ಒಂದು ಮಗುವಿನ ಮೇಲೆ ಹೇರ್ತಾ ಇರೋದ್ರಿಂದ ಅದು ಇವತ್ತು ಏನಾಗ್ತದೆ, ಆ ಮಗುವಿನ ಮೇಲೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇರುವಂಥ ಸ್ಥಿತಿ ಇದೆ. ಇದು ಸಾಮಾಜಿಕವಾಗಿ ಆಗಿರುವಂಥ ಬದಲಾವಣೆ. ನಾನು ಇದ್ರ ಬಗ್ಗೆ ಜಾಸ್ತಿ ಇನ್ನೂ ಕೆಲವರು ಎಕ್ಸ್ಪರ್ಟ್ಗಳು ಮಾತಾಡ್ಬೋದು. ಬಟ್ ಫೈನಾನ್ಷಿಯಲಿ ಇದು ಯಾವ ಥರ ಇನ್ಫ್ಲುಯೆನ್ಸ್ ಆಗ್ತದೆ ಈ ಬಿಹೇವಿಯರ್. ಭಾಳಷ್ಟು ಜನ ನೋಡಿ ಪೇರೆಂಟ್ಸ್ಗಳು ಏನು ಮಾಡ್ತಾರಂದರೆ, ಅವರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡ್ತಾ ಅವ್ರ ಜೀವನದಲ್ಲಿ ಏನಾದರೂ ಒಂದು ಉನ್ನತ ಮಟ್ಟ, ಫಾರ್ ಎಕ್ಸಾಂಪಲ್ ಈಗ ನಾನು ಬಂದಿರೋದು ಉತ್ತರ ಕರ್ನಾಟಕದಿಂದ ಇರ್ಬೇಕಾದ್ರೆ ನಮ್ಮ ಕಡೆ ಎಲ್ಲ ಒಳ್ಳೆ ಓದೋ ಮಕ್ಕಳೆಲ್ಲರೂ ಡಾಕ್ಟರ್ ಆಗಬೇಕು. ಅವರು ಸೈನ್ಸೇ ತೊಗೊಳ್ಬೇಕು, ಸೈನ್ಸ್ ತೊಗೊಂಡು ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವರು ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಂಜಿನಿಯರ್ ಅಂತೂ ಆಗಲೇಬೇಕು. ಎಷ್ಟೊಂದು ಬೇರೆ ಬೇರೆ ಕೋರ್ಸ್ಗಳಿದೆ. ಆರ್ಟ್ಸ್ ಓದ್ಬಿಟ್ಟು ಅವರು ಬೆಳೆಯುವಂಥದ್ದಿದೆ, ಕಾಮರ್ಸ್ ಓದ್ಬಿಟ್ಟು ಬೆಳೆಯೋದಂತಿದೆ, ಫೈನ್ ಆರ್ಟ್ಸ್ ಬಿಟ್ಟು ಮಾಡುವಂಥದ್ದಿದೆ, ಜರ್ನಲಿಸಮ್ ಇದೆ. ಇಷ್ಟೊಂದು ವಿಷಯಗಳು ಯಾರೂ ಮಾಡಲ್ಲ. ಏನಂದರೆ ಒಳ್ಳೆ ಒಂದು ಈ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇದ್ದಾನೆ ಅಂದರೆ ಅವನು ಚೆನ್ನಾಗಿ ಓದಿಲ್ಲ ಅಂತಾನೆ ಅರ್ಥ. ಈ ಥರ ಒಂದು ಮನೋಭಾವ ಪೇರೆಂಟ್ಸ್ಗಳಲ್ಲಿ ಬಂದಿರುವಂಥದ್ದಿದೆ. ಎರಡನೇದು ನಾನು ನೋಡಿದ್ದೀನಿ, ಭಾಳಷ್ಟು ಜನ ತಂದೆ ತಾಯಿಗಳು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಓದೋಕೆ ಅಷ್ಟೊಂದು ಸಹಾಯ ನಮ್ಮ ತಂದೆ ತಾಯಿಗಳು ಮಾಡಿರಲಿಲ್ಲ, ಹಣಕಾಸಿನ ತೊಂದರೆ ಇತ್ತು. ಸೊ ಹಾಗಾಗಿ ನಮ್ಗೆ ಜಾಸ್ತಿ ಓದೋಕ್ಕಾಗಲಿಲ್ಲ. ಹಾಗಾಗಿ ನಮಗೇನು ಮಿಸ್ ಆಗೈತಿ, ನಮಗೇನು ಅದು ಕಳ್ಕೊಂಡಿದ್ದೀವಿ, ಅದು ನಮ್ಮ ಮಕ್ಕಳಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಹಳಷ್ಟು ತಂದೆ ತಾಯಿಗಳು ವಿದ್ಯಾಭ್ಯಾಸದ ಬಗ್ಗೆ ಅವ್ರದ್ದೇ ಆದಂಥ ಮನೋಭಾವನ ಬೆಳೆಸ್ಕೊಂಡಿದ್ದಾರೆ. ಇನ್ನೂ ಕೆಲವರು ಹೇಗಿರ್ತಾರಂದರೆ, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಏನೋ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇನ್ನೇನೋ ಆಗಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿರ್ತಾರೆ. ಅವ್ರಿಗೆ ಆಗಿರಲ್ಲ. ಅದು ಅವರ ಮಕ್ಕಳ ಮೂಲಕ ಅದನ್ನು ಗುರಿ ತಲುಪಬೇಕು. ಅಂದರೆ ಮಕ್ಕಳಿಗೆ ಅದನ್ನು ಮಾಡಿಬಿಟ್ಟು ಅವರು ಇದು ನನಗೆ ಆಗದೆ ಇರೋದು ನನ್ನ ಮಗನ ಕಡೆಯಿಂದ ಮಾಡ್ತಿದ್ದೀನಿ, ಮಗಳ ಕಡೆಯಿಂದ ಮಾಡ್ತೀನಿ ಅನ್ನೋದು ಈ ಒಂದು ಬಿಹೇವಿಯರು ನಮ್ಮ ಬಹಳಷ್ಟು ತಂದೆ ತಾಯಿಗಳು ಬಂದಿರೋದು ಕಾಣಿಸ್ತಿದೆ. ಒಂಥರ ಮಕ್ಕಳ ಬಲಿಪಶು. ಸೊ ಇದಕ್ಕೆ ಬಲಿಪಶು ಅಂತಲೂ ಹೇಳ್ಬೋದು. ಹಾಗೇನೆ ಇದು ಆ ಮಗುಗೆ ಆ ಒಂದು ಎಬಿಲಿಟಿ ಇದೇನೋ ಇಲ್ಲೋ, ಇಂಟ್ರೆಸ್ಟ್ ಇದೇನೋ ಇಲ್ಲೋ ಅಂತ ತಿಳಿದುಕೊಳ್ಳದೇನೆ ತಂದೆ ತಾಯಿಗಳು ಅವ್ರನ್ನ ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಾಮನ್ ಆಗಿ ನಾನು ಏನು ನೋಡಿದ್ದೀನಿ ಅಂದರೆ, ಮುಂಚೆ ನಾನು ಹೇಳ್ದಂಗೆ ಈಗ ನಮ್ಮ ಅಕ್ಕಪಕ್ಕದಲ್ಲಿ ಅವ್ರ ಮಗನ ಅಂಥ ಕಡೆ ಇನ್ಸ್ಟಿಟ್ಯೂಷನ್ಸಲ್ಲಿ ಓದಿಸ್ತಾ ಇದ್ದಾರೆ, ಇಂಥ ಕಡೆ ಇಷ್ಟೊಂದು ಫೀಸ್ ಕೊಟ್ಟು ಓದಿಸ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ, ಈ ಥರ ಮೆಡಿಕಲ್ಗೆ ಸೇರಿಸಿದ್ದಾರೆ, ಈ ಥರ ಇಂಜಿನಿಯರಿಂಗ್ ಸೇರಿಸಿದ್ದಾರೆ. ಈ ಥರ ಒಂದು ಕಾಂಪಿಟೇಷನ್ಗೆ, ಪಿಯರ್ಸ್ ಪ್ರೆಷರ್ ಅಂತ ಹೇಳ್ತೀವಿ ನಾವು, ಈ ಥರ ಒಂದು ಕಾಂಪಿಟೇಷನ್ಗೆ ಬಿದ್ದುಬಿಟ್ಟು ಮಕ್ಕಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರು ಮಾಡಿದ್ದಾರೆ ಅಂದರೆ ನೀನು ಇದನ್ನೇ ಮಾಡಬೇಕು ಅನ್ನೋ ಒಂದು ಕಾಂಪಿಟೇಷನ್ ಬಿದ್ದು ಮಕ್ಕಳು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಶೈಕ್ಷಣಿಕವಾಗಿ ಒಂದು ಮಕ್ಕಳ ಮೇಲೆ ಒತ್ತಡ ಬರೋದಲ್ಲದೆ ಫೈನಾನ್ಷಿಯಲ್ಲೂ ಅದು ಅಷ್ಟೇ ಒತ್ತಡ ಅವ್ರ ಪೇರೆಂಟ್ಸ್ಗಳು ತಗೊತಾ ಇದ್ದಾರೆ. Mutual fund investments are subject to market risks. Read all scheme related documents carefully.